Okay, listen. We have to prove this binomial theorem. Statement ತಗೋಬೇಕಾ p of n equal to a plus b to the power n. ನೋಡ್ರಿ ಇಲ್ಲಿ ಏನು n ತಗೋತಿಲ್ಲ nc0 nc1 nc2 ncn - 1 ncn ಬರ್ಕೋರಿ. ಪ್ರತಿ ಟರ್ಮಿಗೂ a b ಬರ್ಕೋತ ಹೋಗ್ರಿ. ಬುಕ್ಸ್ ಒಳಗೆ ಈ b ಕೊಟ್ಟಿರೋದಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ b raised to 0 equal to 1 ಆಗ್ತದ. ಹಿಂಗಾಗಿ ಅದನ್ನ ಕೊಟ್ಟಿರೋದಿಲ್ಲ ಅವರು. ಬಟ್ ನೀವು ಬರ್ಕೋರಿ. ಯಾಕಂದ್ರೆ ನಮ್ಗೆ ಈಸಿಯಾಗಿ ಮೆಥಡ್ ನೆನಪಿಡ್ಲಿಕ್ಕೆ ಆಗ್ತದೆ ಹೆಂಗ್ ಬರೀಬೇಕು ಅನ್ನೋದು. nc0 a raised to n b raised to 0. ಮುಂದೆ nc1 a raised to n ನ n - 1 ಆಗಬೇಕು, b 1 ಹೆಚ್ಚಾಗಬೇಕು. ಇಲ್ಲಿ n - 2 ಆಗಬೇಕು, b 2 ಆಗಬೇಕು. ಹಿಂಗಾಗಿ n ಕಡಿಮೆ ಆಗೋದು ಹೋದ್ರೆ ಲಾಸ್ಟಿಗೆ 1 0 ಆಗ್ತದೆ. ಸೊ ಲಾಸ್ಟ್ ಟೂ ಟರ್ಮ್ಸ್ 1 0 ಕೊಡಬೇಕು ನಾವು. ಓಕೆ, ಅಲ್ಲಿಂದ b ಚಲೋ ಮಾಡ್ರಿ. n n - 1 ಇಲ್ಲಿ ಲಾಸ್ಟ್ ಟೂ ಟರ್ಮ್ಸ್ 1 0. ಬಟ್ ಥರ್ಡ್ ಟರ್ಮ್ ಅಂತ ತಗೊಂಡ್ರೆ ಇದರ ನೆಕ್ಸ್ಟ್ 2 ಇರ್ತದೆ. ಅದೊಂದು ಲಕ್ಷಣ. ಸೊ ಇದು ಹೆಂಗ್ ಪ್ರೂವ್ ಮಾಡ್ತೀವಿ ನಾವು? ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್. ಸೊ ಸ್ಟಾರ್ಟಿಂಗ್ ತಗೊಂಡ್ಬಿಡ್ತೀವಿ ನಾವು. ಸ್ಟೆಪ್ 1 ಅಥವಾ ಇಲ್ಲಿ ಬರೀರಿ. ಲೆಟ್ಸ್ ಪ್ರೂವ್ ಬೈ mi ಅಂದ್ರೆ ರೆಡ್ಮಿ ಅಲ್ಲ, ಮ್ಯಾಥಮೆಟಿಕಲ್ ಇಂಡಕ್ಷನ್. Let's prove by mathematical induction. ಹೌದಾ? ನೋಡಿ ಸ್ಟೆಪ್ 1 ಒಳಗೆ ಏನು ತಗೊಳ್ಳೋಣ? for n equal to 1 ತಗೋರಿ. n equal to 1 ಅಂದಾಗ 2 ಟರ್ಮ್ಸ್ ತಗೋಬೇಕು. ನಿಮಗೆ ಗೊತ್ತಿಲ್ಲ a plus b whole square ಒಳಗೆ ಎಷ್ಟು ಟರ್ಮ್ ಬರ್ತಾವು? 3 ಟರ್ಮ್ ಬರ್ತಾವು. ಯಾಕಂದ್ರೆ ಸ್ಕ್ವೇರ್ ಇರ್ತದ. ಮ್ಯಾಗ ಪವರ್ ಎಷ್ಟು ಇರ್ತದ ಅದಕ್ಕಿಂತ ಒಂದು ಟರ್ಮ್ ಹೆಚ್ಚು ಬರ್ತದ. a plus b ಕ್ಯೂಬ್ ಮಾಡಿದ್ರೆ 4 ಟರ್ಮ್ಸ್ ಬರ್ತಾವ. ಹಂಗಿದೆ n equal to 1 ಅದ. a plus b to the power 1 ಅಂದಾಗ ಅಂದ್ರೆ 2 ಟರ್ಮ್ಸ್ ತಗೋಬೇಕು ಆಚೆ ಕಡೆ. ಸೊ ಅವಾಗ ಏನಾಗ್ತದೆ ನೋಡ್ರಿ, a plus b raised to n ಅಂದ್ರೆ a plus b raised to 1. ಫಸ್ಟ್ ಟರ್ಮ್ ತಗೋತೀವಿ. n is 1 c naught a raised to n is 1 b raised to 0 plus n c1 that is 1 c1 a raised to n minus 1 a raised to 1 minus 1 ಅಂದ್ರೆ 0 b raised to 1. ನೋಡಿ 1 c naught ಅಂದ್ರೆ 1 a raised to 1 ಅಂದ್ರೆ a ಇದು 1 into a into 1 ಎಷ್ಟಾತ? a. ಇಲ್ಲಿ a raised to 0 1 ಇದು 1 b raised to 1 is a plus b to the power 1 ಅಂದ್ರೆ a plus b ಬರ. ಫೈನ್, ಡನ್ ಇಟ್ ಇಸ್. LHS equal to RHS ಬರೀತೀರಾ ಅಥವಾ ಡೈರೆಕ್ಟ್ p of 1 is 2. 1 ಮಾರ್ಕ್. ಫೈನ್, 1 ಮಾರ್ಕ್ ಬಂತು. ಬಿಟ್ಟು ರೆಡಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಸ್ಟೆಪ್ 2 ಏನು ಮಾಡೋದು ನೀವು ಬರೀ ಬರ್ಕೊಳ್ಳೋದು ಇರ್ತದ. let's assume p of n is true. ಇದು p of n ಅಂದ್ರೆ ಇದು true for n equal to k. so n ಇದ್ದಾಗ k ತುಂಬಿ ಬರೆದು ಬಿಡ್ರಿ. ಅದು ಬರೀದ ಅಷ್ಟು ಅದನ್ನ a plus b raised to k is equals to kc0 a raised to k b raised to 0 kc1 a raised to k minus 1 b raised to 1 kc2 a raised to k minus 2 b square. ಹೌದಾ? kc k minus 1 a raised to 1 b raised to k minus 1 ಅಲ್ಲಿ ನೋಡ್ಬರ್ಲಿ ಕತ್ತನು. ಜಸ್ಟ್ n ಇದ್ದಲ್ಲಿ k ರಿಪ್ಲೇಸ್ ಮಾಡಬೇಕಷ್ಟೇ. ಎಲ್ಲೆಲ್ಲಿ n ಕಾಣಿಸುತ್ತೆ ಅಲ್ಲಿ k ಬರಬೇಡ್ರಿ. kck a raised to 0 b raised to k. ಫೈನ್, ಇದಕ್ಕೆ ಬೇಕಿದ್ರೆ ನೀವು ಸ್ಟಾರ್ ಅಂತೀರಾ ಅಂದ್ರಿ ಅಥವಾ ಅಂದ್ರೆ ಇಲ್ಲ 1 ಅಂತೀರಾ ಏನ್ ಅಂದ್ರೆ ನಡೀತದೆ. ಟೋಟಲ್ ಈಕ್ವೇಷನ್ ಗೆ ಅನುಭವ. ಫೈನ್, ಇಲ್ಲಿ ಮಟ್ಟ ಇಷ್ಟು 2 ಸ್ಟೆಪ್ಸ್ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲಲ್ಲ. ಓಕೆ, now we will go to the important step, that is step 3. ನೋಡಿ ಇದಕ್ಕೆ 1 ಮಾರ್ಕ್ ಇರ್ತದ, ಇದಕ್ಕೆ 1 ಮಾರ್ಕ್ ಇರ್ತದ, 2 ಮಾರ್ಕ್. ಫೈನ್, ಈ ಸ್ಟೆಪ್ ಗೆ 3 ಮಾರ್ಕ್ ಇರ್ತದ. ಥರ್ಡ್ ಸ್ಟೆಪ್ 3 ಏನು ನೋಡಿ. ಸ್ಟೆಪ್ 3 ಒಳಗೆ ಏನು ಮಾಡ್ಕೋಬೇಕು ನಾವು? ಸ್ಟೆಪ್ 2 ಗೆ ಆಕ್ಚುಲಿ a plus b ಗೆ ಮಲ್ಟಿಪ್ಲೈ ಮಾಡಬೇಕು. ಸ್ಟೆಪ್ 2 ಗೆ ಏನು ಮಾಡಬೇಕು ನಾವು? a plus b ಗೆ ಮಲ್ಟಿಪ್ಲೈ ಮಾಡಬೇಕು. ಅಥವಾ ನಾನು ಡೈರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ a plus b to the power k plus 1 ಅನ್ಕೊಂಡ್ಬಿಡ್ತೀನಿ. ಅಂದ್ರೆ a plus b ಗೆ ಮಲ್ಟಿಪ್ಲೈ ಮಾಡಿನಿ ಅಂದಾಗ ನಾನು ತಿಳಿತಾ? ಓಕೆ, ನೀವು ಹಂಗೆ ಬರೀತೀರಾ ಬರೀ ಅಥವಾ ಡೈರೆಕ್ಟ್ a plus b to the power k plus 1 ಬರೀತೀರಾ ಬರೀ. ಸೊ a plus b to the power k plus 1 ಅಂದ್ರೆ ಏನಂದ್ರೆ ಅಂತ a plus b into a plus b to the power k. ಹೌದು ಇಲ್ಲೋ? ಅಥವಾ ಮಲ್ಟಿಪ್ಲೈ ಮಾಡ್ಕೋತೀನಿ ಅಂತ ತಿಳ್ಕೊರಿ, ಹಂಗಾರೆ ಮಾಡ್ಕೋರಿ. ಇದು ತಿಳಿತಲ್ಲ ಒಟ್ಟ. ಇದಕ್ಕೆ a plus b ಗೆ ಮಲ್ಟಿಪ್ಲೈ ಮಾಡೋದು, ಇದರಿಂದ a plus b ಗೆ ಮಲ್ಟಿಪ್ಲೈ ಮಾಡೋದು. ಹಂಗಾರೆ ಅನ್ಕೋರಿ. ಅಥವಾ a plus b to the power k plus 1 ಅಂದ್ರೆ ಅನ್ಕೋರಿ. ರೈಟ್, ಈಗ ಮಲ್ಟಿಪ್ಲೈ ಮಾಡ್ದಂಗ ನೋಡಿ. ಮಲ್ಟಿಪ್ಲೈ ಮಾಡೋ ಶೇಣಕನ ಅದನ್ನ ಫಸ್ಟ್ ಈ ಟರ್ಮ್ ನೇ ಕಷ್ಟಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಇದೇನು ಎರಡು ಟರ್ಮ್ ಅದ ಗಾಬರಿ ಆಗಬಾರ್ದು. ಮಲ್ಟಿಪ್ಲೈ ಮಾಡೋದು ಆಕ್ಚುಲಿ ಇಲ್ಲಿ ಇರ್ತದೆ. ಆಯ್ತಾ? ಈಗ ಇನ್ನೊಂದ್ಸಲ ಬರ್ಕೋಬೇಕನ್ನ ಆ ಸ್ಟೆಪ್ ನಾವು ಅವಾಯ್ಡ್ ಮಾಡೋಣ. ಇಲ್ಲೇ ಇರ್ತದಲ್ಲ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಬೇಡಿ. ಯಾಕಂದ್ರೆ ಸ್ಟೆಪ್ಸ್ ಭಾಳ ಆಗ್ತಾವ. ಅದನ್ನ ದುಡ್ಡು ಹಾಕೋಬೇಡ್ರಿ. a ನೇ ಮಲ್ಟಿಪ್ಲೈ ಮಾಡೋದು a plus b to the power k ಅಂದ್ರೆ ಇಲ್ಲಿ ಐತೆ. a ನೇ ಅಷ್ಟು ಟರ್ಮ್ ಮಲ್ಟಿಪ್ಲೈ ಮಾಡಬೇಕು 5 ಟರ್ಮ್ಸ್. ನೆಕ್ಸ್ಟ್ ಪ್ಲಸ್ ಆಗಿ b ಗೆ 5 ಟರ್ಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಆಯ್ತಾ? ಸೊ ಟರ್ಮ್ಸ್ ಭಾಳ ಆಗ್ತಾವ, ಸಮಾನದಲ್ಲಿ ಮಲ್ಟಿಪ್ಲೈ ಮಾಡಬೇಕು. ರೈಟ್, ನೋಡಿ ಹೆಂಗ ಮಾಡೋದು ನೋಡಿ. ನಾನು ಲಕ್ಷ ಕೊಡ್ರಿ. a ನೇ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋಣ ಅಷ್ಟಕ್ಕೂ
ಕೆ ಸಿ ನಾಟ್ a ಲೆ ಮಲ್ಟಿಪ್ಲೈ ಮಾಡಿದ್ರೆ k ಅದ ಒಂದು ಎಕ್ಸ್ಟ್ರಾ ಕೊಡ್ತದ a raised to k plus 1 b ಏನು ಸಂಬಂಧ ಬರುದಿಲ್ಲ ಹೌದೋ ಇಲ್ಲೋ ಎಸ್ ಸೆಕೆಂಡ್ ಪ್ಲಸ್ kc1 a raised to a ಲೆ ಮಲ್ಟಿಪ್ಲೈ ಮಾಡಿದ್ರೆ k minus 1 ಒಂದು ಹೋಗಬೇಕು ಪ್ಲಸ್ 1 a raised to k b to the power 1 kc2 a ಲೆ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ಇಲ್ಲಿ k minus 2 plus 1 ಅಂದ್ರೆ k minus 1 ಉಳಿದದ್ದು ಏನು ಸಂಬಂಧ ಇಲ್ಲ b ಸ್ಕ್ವೇರ್ ರೈಟ್ ನೋಡಿ ಪ್ಲಸ್ kc2 ಆತಿ ಹಂಗ ಡಾಟ್ 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 ಬರಲಿ ಎಲ್ಲಿ ಬರ್ತೀವಿ ನಾವು ಡಾಟ್ ಡಾಟ್ ಆದ್ಮೇಲೆ kc k minus 1 kc k minus 1 a to the power 1 ಅದ ನಾವು a ಲೆ ಮಲ್ಟಿಪ್ಲೈ ಮಾಡಾತೀವಿ ಅಂದ್ರೆ ಏನಾಗ್ತದೆ a to the power 2 ಆಗುತ್ತೆ ಎಷ್ಟಾಗ್ತದೆ 2 ಆಗುತ್ತೆ ಯಾಕಂದ್ರೆ a ಲೆ ಮಲ್ಟಿಪ್ಲೈ ಮಾಡಾತೀವಿ a ಪವರ್ ಅಷ್ಟೇ ಫರ್ಕ್ ಆಗಬೇಕು ಉಳಿದದ್ದು ಆಸ್ ಇಟ್ ಇಸ್ ಉಳಿತಾವ a ಲೆ ಮಲ್ಟಿಪ್ಲೈ ಮಾಡಿದಾಗ b ಲೆ ಮಲ್ಟಿಪ್ಲೈ ಮಾಡಿದಾಗ b ಪವರ್ ಫರ್ಕ್ ಆಗ್ತದೆ ಉಳಿದದ್ದು ಆಸ್ ಇಟ್ ಇಸ್ ಉಳಿತಾವ ಸೊ ಎಲ್ಲಿ ಬಂದು ನಾವು ಇಲ್ಲೇ ಇದೀವಿ a ಸ್ಕ್ವೇರ್ b to the power k minus 1 ಪ್ಲಸ್ ಲಾಸ್ಟ್ ಟರ್ಮ್ kc k ಅದ a raised to 0 ಅದ a ಲೆ ಮಲ್ಟಿಪ್ಲೈ ಮಾಡಿದ್ರೆ a raised to 1 ಆತು b raised to k ಆತು ಫೈನ್ ಇಲ್ಲಿ ಮಟ ನೋ ಡೌಟ್ಸ್ ಅಲ್ಲ ಈಗ ಏನು ಮಾಡಿದ್ವಿ ನಾವು ಜಸ್ಟ್ ವಿ ಮಲ್ಟಿಪ್ಲೈ ದಿಸ್ ವಿತ್ a ನೆಕ್ಸ್ಟ್ a ದಲ್ಲಿ ಮಲ್ಟಿಪ್ಲೈ ಮಾಡಬೇಕು b ಲೆ ಮಲ್ಟಿಪ್ಲೈ ಮಾಡಬೇಕು ಇದಷ್ಟು ಹಾ b ಲೆ ಮಲ್ಟಿಪ್ಲೈ ಮಾಡೋದು ನೋಡ್ರಿ ಈ ಒಂದೇ ಟರ್ಮ್ ಬಿಡ್ರಿ ಹಿಂಗ ಬರ್ಕೋರಿ ನೀವು ಹಿಂಗ ಬರ್ಕೊಂಡ ಇಲ್ಲಿ ಪ್ಲಸ್ ಹಾಕೊಂಡ್ಬಿಡ್ರಿ ಒಂದೇ ಟರ್ಮ್ ಬಿಡ್ರಿ ಯಾಕೆ ಬಿಡ್ಬೇಕಂದ್ರೆ ಇಲ್ಲಿ ಏನು ಬರ್ತಾವಲ್ಲ ಕಾಮನ್ ಬರ್ತಾವ ನಿಮ್ಗೆ ಈಸಿ ಆಗ್ತದೆ ಐಡೆಂಟಿಫೈ ಮಾಡ್ಲಿಕ್ಕೆ ಅದಕ್ಕೆ b ಲೆ ಮಲ್ಟಿಪ್ಲೈ ಮಾಡ್ತೀವಿ ನೋಡ್ರಿ kc ನಾಟ್ a raised to k ಇವಕ್ಕಂದ್ರೆ ಏನು ಟಚ್ ಮಾಡಂಗಿಲ್ಲ b ಅಷ್ಟೇ ಬದಲಾಗ್ತಾ ಹೋಗ್ಬೇಕು kc ನಾಟ್ a raised to k b to the power 0 into b is b to the power 1 ಪವರ್ b ಒಂದೊಂದು ಹೆಚ್ಚಾಕೋತ ಹೋಗ್ಬೇಕು ಇಲ್ಲಿ a ದು ಒಂದೊಂದು ಹೆಚ್ಚಾಕೋತ ಹೋಗಿರ್ತದೆ ರೈಟ್ ನೆಕ್ಸ್ಟ್ kc0 ಆತು ನೆಕ್ಸ್ಟ್ kc1 a to the power k minus 1 a to the power ಏನು ಬದಲು ಮಾಡಬೇಡಿ b to the power 1 ಐತೆ ಅದೆಷ್ಟು ಆಗ್ಬಿಡುತ್ತೆ 2 ಆತು ಪ್ಲಸ್ kc2 a to the power k minus 2 b to the power 2 ಐತೆ ಅದೆಷ್ಟು ಆಗ್ತದೆ 3 ಆಗ್ತದೆ ಸೊ ಡಾಟ್ 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 ತಗೋರಿ ಓಕೆ ಡಾಟ್ 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 ತಗೊಂಡ್ರೆ ಅಂದ್ರೆ ಪ್ಲಸ್ ಪ್ಲಸ್ ಎಷ್ಟು ಆಯ್ತು ನೋಡಿ ಎಲ್ಲಿ ಬಂದಿವಿ ನಾವು ಒಮ್ಮೆ ಇಲ್ಲಿಗೆ ಬಂದಿವಿ kc k minus 1 a raised to 1 ಅದ a raised to 1 ಅಂತ ಇರಲಿ ಯಾಕಂದ್ರೆ ನಾವು b ಗೆ ಮಲ್ಟಿಪ್ಲೈ ಮಾಡಿದ್ವಿ b ಪವರ್ ಚೇಂಜ್ ಆಗಬೇಕು ಹಾ b raised to k minus 1 ಅದ ಇದಕ್ಕೆ ಒಂದು ಕೂಡಿಸಬೇಕು ನಾವು k minus 1 plus 1 ಅದ minus 1 plus 1 ಹೊತ್ತು ಬರೀ k ಉಳಿತು a raised to 1 b raised to k ಲಾಸ್ಟ್ ಟರ್ಮ್ kck a raised to 0 ಏನು ಸಂಬಂಧ ಇಲ್ಲ ಹಂಗೆ ಇರ್ರಿ b raised to k ಅದ ಎಷ್ಟಾಗುತ್ತೆ k plus 1 ಗೊತ್ತಾಯ್ತಾ ಇಲ್ಲಿ ಮಟ್ಟ ಈ ಸ್ಟೆಪ್ ಬರೋದ್ರ ಕ್ಲಾಸ್ ಇದು ಮೇನ್ ಸ್ಟೆಪ್ ಅಂಡರ್ಸ್ಟೂಡ್ ಇದು ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು ನೀಟಾಗಿ ಮ್ಯಾಗ್ ಮಧ್ಯ 5 ಬರೀರಿ ಕೆಳಗೆ ನೆಕ್ಸ್ಟ್ 5 ಬರೀರಿ ಸೊ ಈ ಸೆಕೆಂಡ್ ಅದು ಮ್ಯಾಗ್ ಬರೋದು ಬರೀ ಯಾಕೆ ಹಿಂಗೆ ಬರುತ್ತೆ ನೋಡಿ ಈಗ ನೋಡಿ ಲಕ್ಷ ಕೊಡ್ರಿ ಲಕ್ಷ ಕೊಡಾದ್ಮೇಲೆ ಇಲ್ಲಿ ನೋಡಿ ಕಾಮನ್ ತೆಗಿತೀನಿ ಈಗ ಕಾಮನ್ಗಳು ನೋಡ್ಕೊರಿ ಈ ಟರ್ಮ್ ಹಂಗೆ ಇಡೋಣ ಇದನ್ನ ಯಾಕಂದ್ರೆ ಇರೋ ಫಸ್ಟ್ ಟರ್ಮ್ ಇದು ಕಾಮನ್ ಬರೋದಿಲ್ಲ kc0 a to the power k plus 1 b to the power 0 ನೋಡ್ರಿ ಇವೆರಡು ಟರ್ಮ್ಗಳು ಕಾಮನ್ ಬರ್ತಾವ ನೋಡ್ರಿ ಇಲ್ಲಿ ಐತಿ ಇಲ್ಲಿ ಏನ್ ಕಾಮನ್ ಐತಿ ಹೇಳಿದ್ರಾಗ a raised to k b ಹೌದಲ್ಲ b raised to 1 ಅಂದ್ರೆ a raised to k into b a raised to k into b ಕಾಮನ್ ಆತು ಒಳಗೆ ಏನು ಉಳಿತು ನೋಡ್ರಿ kc1 ಉಳಿತು ಪ್ಲಸ್ kc0 ಉಳಿತು ನೆಕ್ಸ್ಟ್ ಪ್ಲಸ್ ಇದ್ರೊಳಗೆ ಕಾಮನ್ ಬರ್ತದ ಇದ್ರೊಳಗೆ ಏನು ಕಾಮನ್ ಬರ್ತದ ನೋಡ್ರಿ a raised to k minus 1 b square ಒಳಗೆ ಏನು ಉಳಿತು ನೋಡ್ರಿ kc2 ಪ್ಲಸ್ kc1 ನೆಕ್ಸ್ಟ್ ಇದ್ರೊಳಗೆ ಏನು ಕಾಮನ್ ಉಳಿತು ನೋಡ್ರಿ ನೆಕ್ಸ್ಟ್ ಟರ್ಮ್ ಇದ್ರೊಳಗೆ ಏನು ಕಾಮನ್ ಅದ ನೋಡ್ರಿ ಇದ್ರೊಳಗೆ ಏನು ಕಾಮನ್ ಇಲ್ಲ ಬಿಟ್ಬಿಡಿ ಓಕೆ ಓನ್ಲಿ 2 ಟರ್ಮ್ಸ್ ಕಾಮನ್ ಇದ್ರೊಳಗೆ ಏನು ಕಾಮನ್ ಇಲ್ಲ ಇದ್ರೊಳಗೆ ಏನ್ರಿ kc ಇಲ್ಲ ಸಾರಿ ಇವೆರಡು ಟರ್ಮ್ ಕಾಮನ್ ಬರ್ತದೆ ಹೌದಾ ಹೌದು ನೋಡ್ರಿ ಇಲ್ಲ ಅದ್ರೊಳಗೆ ಕಾಮನ್ ಬರೋದಿಲ್ಲ ಸೊ ಕಾಮನ್ ಏನು ಬರ್ತದಲ್ಲ ಹಾ ಇವೆರಡು ಕಾಮನ್ ಹೌದಲ್ಲ ಎಸ್ ಅವನ್ನೆರಡು ಕಾಮನ್ ತಗೋರಿ k ಏನು ಕಾಮನ್ a raised to 1 b raised to k
ಸೊ ಒಳಗೆ ಏನು ಇದೆ ನೋಡ್ರಿ KCK ಪ್ಲಸ್ KCK ಮೈನಸ್ 1 ಹೌದಾ ನೋಡಿ ಸೊ ನೆಕ್ಸ್ಟ್ ಏನಾಯ್ತು ನೋಡ್ರಿ ಲಾಸ್ಟ್ ಟರ್ಮ್ ಒಂದು ಬರ್ಕೊಂಡ್ಬಿಡ್ರಿ ಕಾಮನ್ ಇರೋದಿಲ್ಲ ಹಂಗ ಸುಮ್ಮನೆ ಬರ್ಕೋಬೇಕು ಇದನ್ನ KCK a raised to 0 b raised to k plus 1 ಇಲ್ಲಿ ಮಟ್ಟ ಗೊತ್ತಾಯ್ತು ಸ್ಟೆಪ್ ಫೈನಲ್ ಇದ್ದೀತಲ್ಲ ಏನು ಡೌಟ್ಸ್ ಅದ ನೋಡ್ರಿ ಇದ್ರೊಳಗ ಈಜಿ ಅದ ಎರಡು ಟರ್ಮ್ ಕಾಮನ್ ತಗೋರಿ ಈ ಲಾಸ್ಟಿಗೆ ಒಂದು ಟರ್ಮ್ ಕಾಮನ್ ಅದ ಅದೊಂದು ಕಾಮನ್ ತಗೋ ಫಸ್ಟ್ ಟರ್ಮ್ ಆಸ್ ಇಟ್ ಇಸ್ ಲಾಸ್ಟ್ ಟರ್ಮ್ ಆಸ್ ಇಟ್ ಇಸ್ ಬಟ್ 5 ಟರ್ಮ್ಸ್ ಆಗಬೇಕು ನಾವು ಫೈನ್ ಎಸ್ ನೋಡ್ರಿ ಫಸ್ಟ್ ಟರ್ಮ್ ಆಸ್ ಇಟ್ ಇಸ್ ಇಟ್ಟಿವಿ ಇಲ್ಲಿ ಲಾಸ್ಟ್ ಟರ್ಮ್ ಆಸ್ ಇಟ್ ಇಸ್ ಇಟ್ಟಿವಿ ಇನ್ನು ಉಳಿದದ ಮಿಡಲ್ ಏನದವಲ್ಲ ಇಲ್ಲೊಂದು ಕಾಮನ್ ಬರ್ತೈತಿ ಇಲ್ಲೊಂದು ಕಾಮನ್ ಬರ್ತೈತಿ ಲಾಸ್ಟ್ ಒಂದು ಕಾಮನ್ ಬರ್ತೈತಿ ಫೈನ್ ಓಕೆ ಸೊ ಹಂಗಾದ್ರೆ ಈಗ ನೋಡಿ ಲಕ್ಷ ಕೊಡ್ರಿ ಈಗ ನೋಡಿ ಈಗ ಮೇನ್ ಸ್ಟೆಪ್ ಇದೊಂದು ನೆನ್ಪಿಡ್ಬೇಕು ನೀವು KC ನಾಟ್ ಅಂದ್ರೆ ವ್ಯಾಲ್ಯೂ ಎಷ್ಟು ನೀವು ಬರೀತೀರಿ ನೋಡಿ ಮಾಡ್ತೀವಿ ಸುಸಮ KC ನಾಟ್ ಅಂದ್ರೆ ಎಷ್ಟು ವ್ಯಾಲ್ಯೂ 1 ಸೊ ನಾನು ಇದನ್ನ ಹಿಂಗೆ ಬರೀಬಹುದಾ k+1 C ನಾಟ್ ಅಂತ ಬರೀಬಹುದಾ ಯಾಕೆ ಬರೀಬಹುದು ಹೇಳಿ ಇದರ ವ್ಯಾಲ್ಯೂ 1 ಹೌದಾ ಇಲ್ಲೋ ಸರ್ k+1 ಯಾಕೆ ಮಾಡ್ಕೋತೀರಿ ಯಾಕಂದ್ರೆ ನಾವು ಪ್ರೂಫ್ k+1 ಗೆ ಮಾಡಬೇಕು k ಕಲ ನಮ್ಮ ಪ್ರೂಫ್ ಅದಕ್ಕೆ ಮಾಡ್ಕೋಬೇಕು 1 ಎರಡನೇ KCK ಅಂದ್ರೆ ಎಷ್ಟು ಆನ್ಸರ್ 1 ಇಲ್ಲೋ ಸೊ ಅದನ್ನ ಹೆಂಗೆ ಬರೀಬಹುದು k+1 CK+1 ಅಂತ ಬರೀಬಹುದು ಅವಾಗ ಆನ್ಸರ್ ಒಂದೇ ಆಗ್ತೈತಿ ತಿಳಿತಾ ಯಾಕೆ ಬರ್ಕೋಬೇಕು ಅಗೇನ್ k+1 ಮ್ಯಾಟರ್ಸ್ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ ನೆನಪಿಟ್ಕೊಳ್ಳಿ KCR ಇತ್ತು ಪ್ಲಸ್ KCR-1 ಇತ್ತಂದ್ರ ನಿಮ್ಮ ಆನ್ಸರ್ k+1 CR ಈತಾ ಅಂದ್ರ ಇಲ್ಲಿ ಅದತ್ತು KC1 KC0 ಅದ ಇದಕ್ಕಿಂತ ಒಂದು ಇಲ್ಲಿ ಕಡಿಮೆ ಆಗಿತ್ತು ತಿಳ್ಕೊರಿ ಆ ಒಂದು ಇಲ್ಲಿ ಸೇರಿಸ್ಕೊಂಡ್ಬಿಡ್ಬೇಕು ಇಷ್ಟ ಒಂದು ಮೈನಸ್ ಇರ್ತದೆ ಇಲ್ಲಿ 1 0 ಇಲ್ಲಿ 2 1 ಇದನ್ನ ಬರೀ ಮಾಡಿ KC2 ನ ಮೊದಲೇ ಟರ್ಮ್ ಬರೀದ ಬಟ್ ಇಲ್ಲಿ ಒಂದು ಕಡಿಮೆ ಆಗದ ಇಲ್ಲ ಆ ಕಡಿಮೆ ಆದದ್ದು ಒಂದನ್ನ ಮ್ಯಾಪ್ ಪ್ಲಸ್ 1 ಮಾಡ್ತೀವಿ ಫೈನ್ ಸೊ KCR plus KCR-1 k+1 CR ತಿಳಿತಿದ್ದು ಗೊತ್ತಾಯ್ತಲ್ಲ ಎಸ್ ಇವುಗಳನ್ನು ಯೂಸ್ ಮಾಡ್ಕೋಬೇಕು ನೋಡಿ ಇವುಗಳನ್ನು ಯೂಸ್ ಮಾಡ್ಕೊಂಡು ಬರ್ಕೋಬೇಕು ಸೊ ಇಲ್ಲಿ ಬರೀತು ನೋಡ್ರಿ ಅಲ್ವಾ ಸ್ವಲ್ಪ ಪಡಿಸು ಗೊತ್ತಾಗ್ತಿಲ್ಲ ನೋಡಿ ಹಚ್ಚಿಬಿಡಿ ಪೂರ್ತಿ ಓಕೆ ನೋಡ್ರಿ ಹಂಗಾರೆ ಇಲ್ಲಿ ಬರೀತು ನೋಡ್ರಿ KC0 a plus b to the power k plus 1 is equal to KC0 first term a raised to k plus 1 b raised to 0 plus ಇಲ್ಲಿ ಬರೀತು ನೋಡ್ರಿ ak b ಹಂಗ ಇರಲಿ ಅದ ak into b ಹಂಗ ಇರಲಿ ಒಳಗೆ ಏನಾಗ್ತದೆ ನೋಡ್ರಿ ಇದು ಈ ಫಾರ್ಮುಲಾ ಪ್ರಕಾರ KC1 KC0 ಅದ ಏನಾಗ್ತದೆ k plus 1 C1 ಹೌದಲ್ಲ ಮೊದಲೇ ಟರ್ಮ್ ಬರೀಬೇಕು ಇದಕ್ಕೊಂದು +1 ಕೂಡಿಸ್ಕೋಬೇಕಷ್ಟೇ ರೈಟ್ ಸೊ k+1 C1 ಹೌದಾ ಇದು ತೆಗೆದುಬಿಟ್ರೆ ನಡೀತದೆ k+1 C1 ನೆಕ್ಸ್ಟ್ ನೋಡ್ರಿ a raised to k - 1 b ಸ್ಕ್ವೇರ್ ಅದ ಸೊ a raised to k - 1 b ಸ್ಕ್ವೇರ್ ಹಂಗ ಇರಲಿ KC2 + KC1 ಏನಾಗ್ತದೆ k+1 C2 ಹೌದಾ ನೀವು ಅಷ್ಟು ಗೊತ್ತಾಗಲಿಲ್ಲ ಫಾರ್ಮುಲಾ ಅಂದ್ರೆ ಭಾಳ ತಲೆ ಕೆಡಿಸ್ಕೋಬೇಡಿ ಇಲ್ಲಿ ಮೊದಲೇ ಟರ್ಮ್ ಇರ್ತದಲ್ಲ ಅದನ್ನ ಬರೀರಿ ಮ್ಯಾಗ ಒಂದು +1 ಹಾಕೊಂಡ್ಬಿಡ್ರಿ k ಫೈನ್ ಎಸ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬರ್ರಿ KCK KCK - 1 ಐತಿ ಅಂದ್ರೆ ಇದು ಏನಾಗಿತ್ತು k+1 CK k+1 CK a raised to 1 b raised to k ಅಂದ್ರೆ ಈ b raised to ಲಾಸ್ಟ್ ಟರ್ಮ್ as it is ಬರುತ್ತೆ KCK a0 b raised to k+1 ಫೈನ್ ಇಲ್ಲಿ ಮಟ ರೈಟ್ ಸೊ ಲಾಸ್ಟ್ ನೆನಪಿಟ್ಕೊಂಡ್ಬಿಡಿ ಹಂಗಾರೆ ಈಗ ಲಾಸ್ಟ್ ಬರೀಬೇಕು ನಾವು ಸೊ KC0 ಎಲ್ಲಿ k ಅಂತ ಇರ್ತದೆ ಅಲ್ಲೆಲ್ಲ k+1 ಮಾಡ್ಕೊಂಡ್ಬಿಡು ಆಯ್ತಾ KC0 is nothing but k+1 C0 a raised to k+1 C0 a raised to k+1 b raised to 0 next k+1 C1 a raised to k b raised to 1 plus ಇಲ್ಲಿ ನೋಡ್ರಿ k+1 C2 a raised to k - 1 b square ಹೌದಾ ಈಗ ನೋಡ್ಕೊಂಡು ಹೋಗ್ರಿ ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ n ಇದ್ದಲ್ಲೆಲ್ಲ k+1 ಬರ್ತಾ ಇದೆ ನೋಡ್ರಿ ಫೈನ್ ಓಕೆ ಸೊ ಲಾಸ್ಟ್ ಗೆ ಪ್ಲಸ್ ಇಲ್ಲಿ ಅದ ನೋಡಿ ಇದನ್ನ ಬದಲು ಮಾಡ್ಬೇಕು k+1 CK ಆಗ್ತದೆ ಸೊ ನಮ್ದು ಏನಿದೆ ಇಲ್ಲಿ k+1 C ಕರೆಕ್ಟ್ ನೋ ಪ್ರಾಬ್ಲಮ್ ಅಲ್ಲೇ ಇದೆ
k plus 1 ck ab raised to k ಪ್ಲಸ್ ಲಾಸ್ಟಿಗೆ ನೋಡ್ರಿ n ಅದ ಇಲ್ಲಿ k ಅದ ಸೊ n ಇದ್ರಲ್ಲಿ k ಬರಬಾರ್ದು ನಮಗೆ k plus 1 ಬರಬೇಕು ಸೊ ಇದನ್ನ ಬದಲು ಮಾಡಿ k plus 1 ಬರ್ಬೋದು k plus 1 c a plus 1 equal to a raised to 0 b raised to k plus 1 only this hence the proof of Bharadasa hence the proof so ಇಷ್ಟು ಮಾಡಿದ್ರೆ ಅಂದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತದೆ fine so repeated practice ಆಗುತ್ತೆ ಈಸಿ ಅದ ಮೆಥಡ್ ಈಸಿ ಅದ ಬಟ್ ಭಾಳ ಟರ್ಮ್ಸ್ ಭಾಳ ಆಗ್ತಾವ ವಾಪಸ್ ನೋಡಬೇಕು ವಾಪಸ್ ಬರಿಬೇಕು ರೈಟ್ ಸೊ ಮಲ್ಟಿಪ್ಲೈ ಮಾಡ್ಕೋಬೇಕು 10 ಟರ್ಮಿಗೆ ಮಲ್ಟಿಪ್ಲೈ ಮಾಡ್ಕೋಬೇಕು a 10 ಸಲ b 10 ಸಲ ಮಲ್ಟಿಪ್ಲೈ ಮಾಡಬೇಕಾಗ್ತದೆ ಅಂದ್ರೆ ಆಲ್ಮೋಸ್ಟ್ ಯು ಆರ್ ಮಲ್ಟಿಪ್ಲೈಯಿಂಗ್ 10 ಟೈಮ್ ಸಾರಿ a 5 ಸಲ b 5 ಸಲ ಅಂದ್ರೆ 10 ಸಲ ಮಲ್ಟಿಪ್ಲಿಕೇಶನ್ ಆಗ್ತದೆ ಸೊ ಮುಂದೆ ಪ್ರತಿ 5 ಟರ್ಮ್ ನ ಕ್ಯಾರಿ ಮಾಡ್ಕೋಬೇಕು ಕಾಮನ್ ತೆಗಿಬೇಕು 10 ಟರ್ಮ್ ಒಳಗೆ ಸೊ ಅದರ ಸಂಬಂಧ ಇವು ಲಾಸ್ಟ್ 3 ಸ್ಟೆಪ್ಸ್ ಇಲ್ಲಿ ಇಂದ್ರ 1 2 3 4 ಇವು 4 ಸ್ಟೆಪ್ಸ್ ವಾಪಸ್ ಪ್ರಾಕ್ಟೀಸ್ ಆಗುತ್ತೆ ಫಸ್ಟ್ 2 ಸ್ಟೆಪ್ಸ್ ಅಂದ್ರೆ ಈಜಿ ಅದಾವ ಇವು 4 ಸ್ಟೆಪ್ಸ್ ಒಳಗೆ ನಿಮಗೆ 3 ಮಾರ್ಕ್ಸ್ ಸಿಗ್ತಾವ ತಿಳಿತಾ ಇವು ವಾಪಸ್ ರಿಪೀಟೆಡ್ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡ್ತದೆ ಇದು ಆನ್ಸರ್ ತಿಳಿತೋ ಇಲ್ಲ ಸೊ ಈ ಸ್ಟೆಪ್ ನೀವು ಮಾಡುವಂತ ಅವಶ್ಯಕತೆನೂ ಇಲ್ಲ ಒಂದೇ ಸ್ಟೆಪ್ ಬರ್ಕೊಂಡ್ಬಿಡ್ರಿ ಮಾಡಿ ಮತ್ತೆ ಪೆನ್ಸಿಲ್ ತೆಗೆದು ಏನಿದ್ರೆ k plus 1 ಹಾಕೊಂಡ್ಬಿಡ್ರಿ ಕ್ಲಾಸ್ ಈ ಸ್ಟೆಪ್ಪಿಗೆ ಸಮಸ್ಯೆನೇ ಇಲ್ಲ ಲಾಸ್ಟಿಗೆ ಬಟ್ ಇಲ್ಲಿ ಮಟ್ಟಲ್ಲಿ ಮಾಡ್ಕೋಬೇಕು ನೀವು ಕರೆಕ್ಟ್ ತಿಳಿತಾ ಬಟ್